ಅಂತ ನಿಜವಾಗ್ಲೂ ಗ್ಯಾರಂಟಿನೇ ಹೇಳ್ತೀನಿ ನಾನು. ಯಾಕಂತ ಅಂದ್ರೆ ನನಗೆ ಅಷ್ಟೊಂದು ಕಾನ್ಫಿಡೆಂಟ್ ಐತಿ ನನ್ನ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆನ ಬಂಗನ ನಾನು ತೆಕ್ಕೊಂಡಿದ್ದೀನಿ. ಗುಳ್ಳೆಗಳಿದ್ದು ಗುಳ್ಳೆಗಳು ಕಡಿಮೆ ಇದಾವೆ. ಫೋಟೋ ಹಾಕ್ತೀನಿ ನಾನು ಸೈಡಿಗೆ. ಅದು ನನ್ನ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆಗಳನ್ನ ದೂರ ಮಾಡ್ಕೊಳೋದಕ್ಕೆ ನಾನು ಏನೇನೆಲ್ಲ ಮಾಡಿದ್ದೀನಿ ಎಲ್ಲನೂ ನಿಮ್ಮ ಜೊತೆಗೆ ಹಂಚ್ಕೊತ ಹೋಗ್ತೀನಿ. ಸಹ ನನಗೆ ಆಗಿರೋ ಅನುಭವವನ್ನು ನಿಮ್ಮ ಜೊತೆಗೆ ಹಂಚ್ಕೊತ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಂಗು ಕಪ್ಪು ಕಲೆ ಅನಿಮಲ್ ಸ್ಕಿನ್ ಟೋನ್ ಐತಿ ಎಲ್ಲನೂ ಹೊರದೋಡಿಸಿ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಬರೀ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನು ಮೊದಲಿಗೆ ಇದನ್ನ ಯಾಕಪ್ಪ ನಾನು ಈ ಸ್ಕಿನ್ ಕೇರನ್ನು ನಿಮ್ಗೆ ಮಾಡಿ ತೋರಿಸಿದ್ದೀನಿ ಮತ್ತು ಸ್ಕಿನ್ ಕೇರ್ ವಿಡಿಯೋನೇ ನಾನು ಯಾಕೆ ಮಾಡಾಕೊಂತೀನಿ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಹಾಗೆ ನಾನು ವಿಡಿಯೋ ಹಾಕ್ತಾ ಹೋದ್ರಂದ್ರೆ ಇವ್ರಿಗೇನು ಗೊತ್ತೈತಿ ಸ್ಕಿನ್ ಕೇರ್ ಮಾಡಾಕೊಂತಾರ ಅಂತ ಹೇಳಂದು ನೀವು ಪ್ರಶ್ನೆ ಮಾಡೋಕ್ಕೂ ಮೊದಲು ನಾನೇ ಹೇಳ್ಬಿಡ್ತೀನಿ ನಾನು ಯಾಕೆ ಈ ಸ್ಕಿನ್ ಕೇರ್ ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಅಂತ ಹೇಳಂದು. ಬಂಗು ಅನ್ನೋದೊಂದು ಹಠಮಾರಿ ಕಲೆ. ಆ ಕಲೆಯನ್ನು ನಾವು ತೆಗಿಬೇಕು ಅಂತ ಅಂದ್ರೆ ಎಷ್ಟೋ ಜನ ಈಗಾದರೂ ಮಾಡ್ತಿರ್ತೀರಿ, ಹಾಸ್ಪಿಟ್ಲಿಗೆ ತೋರಿಸ್ತಿರ್ತೀರಿ, ಅದ್ರ ಜೊತೆಗೆ ಫಾರ್ಮಸಿಗಳಲ್ಲಿ ಹೋಗಿ ಅವ್ರ ಹತ್ರ ಔಷಧಿಗಳನ್ನ ತೊಗೊತಿರ್ತೀರಿ. ಮತ್ತು ಯಾರು ಹೇಳ್ತಾರೆ, ಯಾರು ಸೋಪ್ ಹೇಳ್ತಾರೆ, ಯಾರು ಕ್ರೀಮ್ ಹೇಳ್ತಾರೆ, ಏನು ಕ್ರೀಮ್ ಹೇಳ್ತಾರೆ ಎಲ್ಲನೂ ಟ್ರೈ ಮಾಡ್ತಾ ಬರ್ತಿರ್ತೀರಿ. ನಿಜ ಹೌದಲ್ಲ? ನಿಜ ಅನ್ನೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನಾನು ಅದೇ ಕೆಲಸ ಮಾಡಿದ್ದು. ನನಗೆ ಸ್ಕಿನ್ನಲ್ಲಿ ಎಷ್ಟು ಬಂಗಿತ್ತು ಅಂತ ಅಂದ್ರೆ ನನಗೆ ಸೈಡಿಗೆ ಫೋಟೋ ಹಾಕ್ತೀನಿ. ಈ ಫೋಟೋ ಇನ್ನೂ ಸ್ವಲ್ಪ ಕ್ಲಿಯರ್ ಆದಮೇಲೆ ಮೊದಲಿರುವಂಥ ಫೋಟೋ ಎಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಅಂದ್ರೆ ನಿಮಗೆ ಗೊತ್ತಾಗಿತ್ತು ಯಪ್ಪ ಎಷ್ಟಿತ್ತಪ್ಪ ಇವ್ರ ಮುಖದ ಬಂಗು ಅಂತ ಹೇಳಿ. ಪೂರ್ತಿಯಾಗಿ ಇದಿಷ್ಟು ನನಗೆ ಬಂಗಿತ್ತು. ಇಷ್ಟು ಪೂರ್ತಿ ಬ್ಲ್ಯಾಕ್ ಇತ್ತು ನನ್ನ ಸ್ಕಿನ್ನು. ಮತ್ತು ಇಲ್ಲಿ ಮೂಗ್ ಮೇಲೆ ಮತ್ತು ಇಲ್ಲಿ ತುಟಿ ಪೂರ್ತಿಯಾಗಿ ನನ್ನ ಸ್ಕಿನ್ನು ಬ್ಲ್ಯಾಕ್ ಆಗಿತ್ತು. ನಾನು ಹಾಸ್ಪಿಟ್ಲಿಗೆ ತೋರಿಸಿದಾಗ ನಾನು ಹಾಸ್ಪಿಟ್ಲಿಗೆ ತೋರಿಸಿದ ಮೇಲೆ ಇನ್ನೊಂದು ಜಾಸ್ತಿ ಆಗ್ತಾ ಬಂತು ಹೊರತು ಅದು ಕಡಿಮೆ ಆಗಿಲ್ಲ. ಮತ್ತು ಯಾರು ಸೋಪ್ ಹೇಳ್ತಾರ ಆ ಸೋಪನ್ನು ಕ್ರೀಮ್ ಮಾಡಿದೆ, ಯಾರು ಕ್ರೀಮ್ ಹೇಳ್ತಾರ ಆ ಕ್ರೀಮನ್ನು ಯೂಸ್ ಮಾಡಿದೆ. ಜೊತೆಗೆ ಈ ಒಂದು ಫಾರ್ಮಸಿಗಳಲ್ಲಿ ಹೋಗಿ ಅವ್ರ ಹತ್ರ ಕೇಳಿ ತಂದು ಕ್ರೀಮ್ಗಳನ್ನ ಬಳಸಿದೆ. ಆದರೆ ಯಾವುದಕ್ಕೂ ಆ ಒಂದು ಬಂಗು ಅನ್ನೋ ಹಠಮಾರಿ ಕಲೆ ನಾನು ಹೋಗಲಿಲ್ಲ. ಅವಾಗ ನಾನು ಒಂದ್ಸರ್ತಿ ಏನೋ ಹಾಗೆ ಪೇಪರ್ ನೋಡ್ತಿದ್ದೆ. ಪೇಪರಲ್ಲಿ ಬಂಗಿಗೋಸ್ಕರ ನಾವು ಮುಲೇಟಿ ಪೌಡರ್ನ ಯೂಸ್ ಮಾಡಿದರೆ ನಮ್ಮ ಸ್ಕಿನ್ ಇರುತ್ತ ಬಂಗನ್ನು ಕಳ್ಕೊಬೋದು ಅಂತ ಹೇಳಂದು ಅದರಲ್ಲಿ ಒಂದೇ ಒಂದು ಇದನ್ನು ಹಾಕಿದ್ರು, ರೆಮಿಡಿನ ಹಾಕಿದ್ರು. ಆ ರೆಮಿಡಿ ನಾನು ಟ್ರೈ ಮಾಡಿದೆ ನೋಡೋಣ ಹಂಗಾರ ಅಂತ ಹೇಳಂದು ತೊಗೊಂಡು ಬಂದು ಮುಲೇಟಿ ಪೌಡ್ರು ಮತ್ತು ಪ್ರತಿದಿನ ಮೊಸರು. ಈ ಲಾಸ್ಟ್ ವಿಡಿಯೋ ಒಳಗೆ ಹಾಕಿದಂಗೆ ನಾನು ಪ್ರತಿದಿನ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ಯಾವತ್ತಿದ್ರೂ ನೀವು ಸ್ಕಿನ್ ಕೇರನ್ನು ನೀವು ಪ್ರತಿದಿನ ನೀವು ನಿಮ್ಮದು ಮಸಾಜ್ ಮಾಡ್ಕೊತ ಇದ್ರಿ ಅಂದ್ರೆ ಅದೊಂದು ರೀತಿ ಕ್ಲೆನ್ಸ್ ಆಗುತ್ತೆ ನಮ್ಮ ಸ್ಕಿನ್ಗೆ, ಜೊತೆಗೆ ನಮ್ಮ ಮಸಾಜ್ ಆಗುತ್ತೆ. ಹಾಗಾಗಿ ನಾವು ಪ್ರತಿದಿನ ಈ ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿಂದ ಮಸಾಜ್ ಮಾಡ್ತಾ ಜೊತೆಗೆ ಈ ಒಂದು ಮೊಸರು ಮತ್ತು ಮುಲೇಟಿ ಪೌಡ್ರು ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಫ್ರೆಂಡ್ಸ್. ಬಹಳನೇ ಚೆನ್ನಾಗಿರುವಂಥ ಒಂದು ಒಳ್ಳೆಯ ಒಂದು ಪರಿಸರ ಕೊಟ್ಟಿರುವಂಥ ಒಂದು ಗಿಡಮೂಲಿಕೆ ಅಂತ ಹೇಳ್ತೀರ ತಪ್ಪಾಗಂಗಿಲ್ಲ. ಈ ಒಂದು ಮುಲೇಟಿ ಪೌಡ್ರು ಅಥವಾ ಎಷ್ಟಿ ಮಧು ಅಂತ ಹೇಳ್ತೀವಿ ನಾವು ಕನ್ನಡದೊಳಗೆ. ಇಂಗ್ಲೀಷ್ ಒಳಗೆ ಲಿಕೋರೈಸ್ ಅಂತ ಹೇಳ್ತಾರೆ. ಒಂದು ಪರಿಸರ ಕೊಟ್ಟಿರುವಂಥ ಒಂದು ಒಳ್ಳೆ ಗಿಡಮೂಲಿಕೆ ಅಂತ ಹೇಳಂದು ಔಷಧಿಗಳ ಆಗರ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಅಷ್ಟೊಂದು ಒಳ್ಳೆಯ ಒಂದು ಔಷಧಿ ಗುಣ ಇದರೊಳಗೆ ಇರ್ತೈತಿ. ನಾವು ಪ್ರತಿದಿನ ಏನು ಮಾಡೋದು ಬೇಡ. ನೀವು ನನ್ನ ಫೇಸ್ ಪ್ಯಾಕ್ ಹಾಕೋದನ್ನು ನಿಮಗೆ ನೆಕ್ಸ್ಟ್ ತೋರಿಸ್ಕೊತ ಹೋಗ್ತೀನಿ. ಅದನ್ನು ಮೊಸರು ಮತ್ತು ಈ ಒಂದು ಮೊಲೇಟಿ ಪೌಡ್ರನ್ನ ಎರಡೂ ಮಿಕ್ಸ್ ಮಾಡ್ತಾ ನಾನು ಅಪ್ಲೈ ಮಾಡ್ಕೊತ ಬಂದೆ. ಬರ್ತಾ ಇದ್ದಾಗ ನನಗೆ ಸ್ವಲ್ಪ ಅದು ಲೈಟ್ ಆಗ್ತಾ ಬರಾಕಂತ ನನಗೆ ಭಾಳ ಖುಷಿ ಆಯ್ತು. ಎರಡನ್ನೂ ಮಿಕ್ಸ್ ಮಾಡಿ ನಾನು ಫೇಸ್ ಪ್ಯಾಕ್ ಹಾಕ್ತಾ ಬಂದೆ. ಅದರ ಜೊತೆಗೆ ಮತ್ತೆ ಇನ್ನೊಂದಷ್ಟು ಹೋಮ್ ರೆಮಿಡಿಗಳನ್ನ ನಾನು ಮನೆಯಾಗ ಟ್ರೈ ಮಾಡ್ಕೊತ ಬಂದೆ. ನಿಜವಾಗ್ಲೂ ಹೇಳ್ಬೇಕಂತ ಅಂದ್ರೆ ಹೋಮ್ ರೆಮಿಡಿಗಳಿಗೆ ಇಷ್ಟು ಶಕ್ತಿ ಐತಿ ಅಂತ ಅಂದ್ರೆ ನಾನು ನಿಜವಾಗ್ಲೂ ಅದನ್ನು ಫೀಲ್ ಮಾಡಿದ್ದೀನಿ. ಆಮೇಲೆ ಹೊರಗೆ ಹೋದಾಗ ನಾವು ಏನೋ ಒಂದು ಸ್ಕಿನ್ಗೆ ಏನೋ ಒಂದು ನಾವು ಮೇಕಪ್ ಮಾಡಿಕೊಂಡ್ರು ನಮ್ಮ ಸ್ಕಿನ್ನು ಭಾಳ ಅಸಹ್ಯವಾಗಿ ಕಾಣ್ತೈತಿ. ಆಮೇಲೆ ಎಷ್ಟೋ ನಾವು ಚೆನ್ನಾಗಿ ರೆಡಿ ಆಗಿದ್ರು ಡೈರೆಕ್ಟಾಗಿ ನಮ್ಮ ಎದುರಿಗೆ ಕಾಣೋವಂಥವ್ರು ಡೈರೆಕ್ಟಾಗಿ ನಮ್ಮ ಮುಖದ ಮೇಲಿಂದ ಬಂಗಿಗೆ ಡೈರೆಕ್ಟಾಗಿ ಅವ್ರದ್ದು ಫೋಕಸ್ ಹೋಗುತ್ತೆ. ಯಾಕಂತಂದರೆ ಅದು ಚೆನ್ನಾಗಿರುವಂಥ ಸ್ಕಿನ್ನಲ್ಲಿ ಚೆನ್ನಾಗಿರುವಂಥ ನಾವು ಮುಖದಲ್ಲಿ ನಮ್ಗೆ ಇಲ್ಲಿ ಡೈರೆಕ್ಟಾಗಿ ಕಪ್ಪಾಗಿ ನಮ್ಮ ಸ್ಕಿನ್ ಕಾಣ್ತೈತಿ ಅಂದಾಗ ಯಾರ್ದಾದ್ರೂ ಸಹಜವಾಗಿ ಅಲ್ಲಿ ಹೋಗುತ್ತಾ. ಜೊತೆಗೆ ಅವರು ಇದಕ್ಕೇನು ಮಾಡಿಲ್ಲ, ಇದಕ್ಕೇನು ಹಚ್ಕೊಂಡಿಲ್ಲನೋ ಅದನ್ನು ಇದನ್ನು ಹಚ್ಕೊ ಅಂತ ಅವ್ರು ಹೇಳುವಂಥ ಸಜೆಷನ್ನ ನಾವು ತೊಗೋಬೇಕಾಗತ್ತೆ. ಮತ್ತು ಮನೆಗೆ ಬಂದು ಏನೋ ಒಂದು ಡಿಸಪಾಯಿಂಟ್ ಆದಂಗೆ ಆಗುತ್ತೆ. ಮನೆಗೆ ಬಂದ ತಕ್ಷಣ ಮತ್ತು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಬರೀ ಅದಕ್ಕೋಸ್ಕರ ನಾನಂತೂ ಬೇಕಾದಷ್ಟು ದುಡ್ಡು ಹಾಕಿದ್ದೀನಿ. ಭಾಳ ದುಡ್ಡು ಹಾಕಿದ್ದೀನಿ. ಅದಕ್ಕೋಸ್ಕರ ಈ ಒಂದು ಹೋಮ್ ರೆಮಿಡಿಗಳನ್ನ ನಾವು ಟ್ರೈ ಮಾಡ್ಕೊತ ಬಂದ ಮೇಲೆ ನನ್ನ ಸ್ಕಿನ್ ಆಗಿರೋದನ್ನು ನೀವು ನೋಡ್ಬೋದು. ಭಾಳಷ್ಟು ಜನ ಗಂಡ್ಮಕ್ಳಿಗೂ ಸಹಿತ ಬರ್ತೈತಿ. ಅವರು ಸಹಿತ ತಮ್ಮ ಸ್ಕಿನ್ ಕೇರನ್ನು ತಾವು ಮಾಡ್ಕೊಳೋ ಅಂತಾರೆ ಈಗ. ಆದರೆ ನಾವು ಹೆಣ್ಮಕ್ಳಿಗೆ ನಾನು ಹೇಳೋದು ಒಂದು ಕಿವಿ ಮಾತು ಏನಪ್ಪ ಅಂತಂದ್ರೆ ಎಲ್ಲಾನು ನಾವು ಮಾಡ್ಕೊತ ಬಂದಿರ್ತೀವಿ. ಇಲ್ಲಿವರೆಗೂ ಗಂಡ ಮಕ್ಕಳು ಮನೆ ಎಲ್ಲಾನು ನಾವು ಮಾಡ್ತಿರ್ತೀವಿ. ಜೊತೆಗೆ ಮನೇಲಿ ಅಡುಗೆ ಮಾಡ್ತೀವಿ, ಸ್ನಾನ ಪೂಜೆ ಮನೆ ಕೆಲಸ ಎಲ್ಲನೂ ಮಾಡ್ತಿರ್ತೀವಿ. ಎಲ್ಲ ಒಂದು ನಮ್ಮ ದಿನಚರಿ ಆಗಿರ್ತೈತಿ. ಈ ದಿನಚರಿಯಲ್ಲಿ ನಮ್ಮ ಸ್ಕಿನ್ ಕೇರನ್ನು ಬಹಳಷ್ಟು ಹೊತ್ತು ಬೇಡ, ಬರೀ ಅರ್ಧ ಗಂಟೆ ನಮಗೋಸ್ಕರ ನಾವು ಟೈಮ್ ಕೊಟ್ವಿ ಅಂತ ಅಂದ್ರೆ ನಿಜವಾಗ್ಲೂ ನಮ್ಮ ಸ್ಕಿನ್ನ ನಾವು ಚೆನ್ನಾಗಿಟ್ಕೋಬೋದು. ಹೇರ್ಸನ್ನು ಚೆನ್ನಾಗಿಟ್ಕೋಬೋದು, ಸ್ಕಿನ್ ಚೆನ್ನಾಗಿಟ್ಕೋಬೋದು, ಹೆಲ್ತ್ ಚೆನ್ನಾಗಿಟ್ಕೋಬೋದು. ಅದಕ್ಕೋಸ್ಕರ ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಹೇರ್ ಕೇರ್ ಬಗ್ಗೆ, ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಅಂದ್ರೆ ನೀವು ಬೇಕಾದಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನನ್ನು ನೀವು ಇಟ್ಕೋಬೋದು ಅಂತ ಹೇಳಂತ ನಾನು ಹೇಳ್ತೀನಿ. ನಾವು
ಪ್ರತಿದಿನ ನಾವು ನಮ್ಮ ಸ್ಕಿನ್ ಕೇರ್ ಬಗ್ಗೆ ಒಂದು ಸ್ವಲ್ಪ ಗಮನ ವಹಿಸೋಣ. ನಮ್ಮ ಸ್ಕಿನ್ ಕೇರ್, ಹೆಲ್ತ್ ಕೇರ್, ಹೇರ್ ಕೇರ್ ಬಗ್ಗೆ ನಾವು ಸ್ವಲ್ಪ ಗಮನ ವಹಿಸ್ಕೊಂಡು, ಎಲ್ಲ ಹೆಣ್ಣುಮಕ್ಕಳದ್ದು ಒಂದು ಆಸೆ ಇದ್ದೇ ಇರುತ್ತೆ, ನಾವು ಚೆನ್ನಾಗಿ ಕಾಣಿಸ್ಬೇಕು, ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು, ನಮ್ಮ ಹೇರ್ಸು ಚೆನ್ನಾಗಿರಬೇಕು ಅಂತ ಅಂದೇಳಂದು ಅದ್ರ ಜೊತೆಗೆ ಹೆಲ್ತನ್ನು ನಾವು ಕಾಪಾಡ್ಕೋಬೇಕತಿ. ಈ ಮುಲೇಟಿ ಪೌಡ್ರ್ ಏನಂತೀವಲ್ಲ, ನಾವು ಮುಲೇಟಿ ಪೌಡ್ರ್ ಬರೀ ನಮ್ಮ ಸ್ಕಿನ್ನಿಗೆ ಅಷ್ಟೇ ಅಪ್ಲೈ ಮಾಡೋದಲ್ಲ, ನಾವು ಹೊಟ್ಟೆ ಒಳಗೂ ಸಹಿತ ಇದನ್ನ ತೊಗೋಬೋದು. ಆದರೆ ಯಾವ ರೀತಿ ತೊಗೋಬೋದು ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಹೇಳ್ತಾ ಹೋಗ್ತೀನಿ. ಬಹಳನೇ ಸುಲಭವಾಗಿರುವಂಥ ಒಂದು ಫೇಸ್ ಪ್ಯಾಕ್ಗಳನ್ನ ಆಯ್ತು, ಹೋಮ್ ರೆಮಿಡಿಗಳನ್ನ ಆಯ್ತು ನಿಮಗೋಸ್ಕರ ನಾನು ತರ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಹೇಳ್ತೀನಿ, 100% ಅಲ್ಲ 200% ನಾನು ಹೇಳ್ತೀನಿ. ನಿಮ್ಮ ಸ್ಕಿನ್ ಇರುವಂಥ ಬಂಗು, ಕಪ್ಪು ಕಲೆ, ಅನ್ಯುವನ್ ಸ್ಕಿನ್ ಟೋನ್ ಏನೈತಿ ಎಲ್ಲನೂ ನೀವು ಹೊಡೆದು ಹಾಕುವಂಥ ಒಂದು ಮಹಾನ್ ಶಕ್ತಿ ಈ ಒಂದು ಹೋಮ್ ರೆಮಿಡಿಗಳೆಲ್ಲ ಐತೆ. ಅದಕ್ಕೋಸ್ಕರ ಹೋಮ್ ರೆಮಿಡಿಗಳನ್ನ ಬಗ್ಗೆ ಸ್ವಲ್ಪ ಗಮನ ಕೊಡ್ರಿ. ಆಯುರ್ವೇದಿಕ್ ಬಗ್ಗೆ ಗಮನ ಕೊಡ್ರಿ. ಭಾಳಷ್ಟು ಜನ ಮೊದಲಿಗೆಲ್ಲ ಈಗ ಆಯುರ್ವೇದಿಕ್ ಹೋಗ್ಬಿಟ್ಟಿತ್ತು, ಮತ್ತೆ ಹೊಳ್ಳಿ ಅದ್ರ ಕಡೆನೇ ಎಲ್ಲ ಜನ ವಾಲ್ತಿದ್ದಾರೆ. ಹಂಗಾಗಿ ಆಯುರ್ವೇದಿಕಲ್ಲಿ ಟೈಮ್ ತೊಗೊತೈತಿ. ಆಯುರ್ವೇದಿಕ್ ಅನ್ನೋದು ಇನ್ಸ್ಟೆಂಟಾಗಿ ಇದು ಕೆಲಸ ಮಾಡದೇ ಇದ್ರೂ ಅದು ಟೈಮ್ ತೊಗೊಂಡು ಶಾಶ್ವತವಾಗಿರುವಂಥ ಪರಿಹಾರನ ಕೊಡ್ತೈತಿ. ಆದ್ರೆ ನಾವು ಬಳಸುವಂಥ ಕ್ರೀಮ್ಗಳು ಇನ್ಸ್ಟೆಂಟಾಗಿ ಗ್ಲೋ ಕೊಡ್ತಾವು, ಅಷ್ಟೇ ಇನ್ಸ್ಟೆಂಟಾಗಿ ಅವು ಮರೆಯಾಗಿನೂ ಹೋಗ್ತಾವೆ. ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಗ್ಲೋ ಪಡ್ಕೊಳೋದು ಬೇಡ. ನಮ್ಮ ಸ್ಕಿನ್ನನ್ನು ನಾವು ಶಾಶ್ವತವಾದಂಥ ಪರಿಹಾರವನ್ನು ನಮ್ಮ ಸ್ಕಿನ್ಗೆ ನಾವು ಕೊಡೋಣ. ಕಲೆ ಮುಕ್ತವಾಗಿರುವಂಥ ಸ್ಕಿನ್ನನ್ನು ನಾವು ಪಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಈ ಮುಂದೆ ಬರ್ತಾ ಎಲ್ಲ ರೀತಿಯಾಗಿರುವಂಥ ಸ್ಕಿನ್ ಕೇರ್ ವಿಡಿಯೋಗಳನ್ನ ನಾನು ಹಾಕ್ತಾ ಬರ್ತೀನಿ. ಮೇಯ್ನ್ ಆಗಿರೋದು ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ, ಬಂಗು, ಅನ್ಯುವನ್ ಸ್ಕಿನ್ ಟೋನು, ಡಾರ್ಕ್ ಸರ್ಕಲ್ಲು, ಆಮೇಲೆ ಇದು ಫೈನ್ ಲೈನ್ಸು, ರಿಂಕಲ್ಸು ಏನೈತಿ ಎಲ್ಲಾನು ಇದನ್ನ ನಾನು ಹೇಳ್ತಾ ಹೋದೋದಾಗಿ ನೀವು ಮನೇಲಿ ಟ್ರೈ ಮಾಡ್ಕೊತ ಹೋದ್ರಿ ಅಂತ ಅಂದ್ರೆ ಒಳ್ಳೆ ಒಂದು ರಿಸಲ್ಟ್ ನಿಮಗೆ ಪಕ್ಕಾ ಸಿಗುತ್ತಾ ಅಂತ ಹೇಳೋದು ನಾನು ಗ್ಯಾರಂಟಿ ಹೇಳ್ತೀನಿ. ಪ್ರತಿದಿನ ಒಂದೊಂದು ಯೂಸ್ ಮಾಡಿದ್ರೆ ಏನೂ ಆಗಂಗಿಲ್ಲ. ಯಾಕಂತ ಅಂದ್ರೆ ಹೋಮ್ ರೆಮಿಡಿ ಅಂದರೆ ಇದ್ರೊಳಗೆ ನಾವು ಬೇರೆ ಏನೂ ಹಾಕಂಗಿಲ್ಲ, ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸ್ತೀವಿ. ಹಾಗಾಗಿ ನಮ್ಮ ಸ್ಕಿನ್ನು ನಮಗೆ ಚೆನ್ನಾಗಿ ಆಗೇ ಆಗುತ್ತಾ ಅಂತ ಹೇಳೋದು ನಾನು ಗ್ಯಾರಂಟಿ ಹೇಳ್ತೀನಿ. ನಾನು ಪದೇ ಹೇಳ್ತೀನಿ, ನಾನು ಗ್ಯಾರಂಟಿ ಹೇಳ್ತೀನಿ ಅಂತ ನಿಜವಾಗ್ಲೂ ಗ್ಯಾರಂಟಿನೇ ಹೇಳ್ತೀನಿ. ನಾನು ಅಷ್ಟೊಂದು ಕಾನ್ಫಿಡೆಂಟ್ ಐತಿ ನನ್ನ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆನ, ಬಂಗನ ನಾನು ತೆಕ್ಕೊಂಡಿದ್ದೀನಿ. ಗುಳ್ಳೆಗಳು ಕಡಿಮೆ ಆಗಿದ್ದಾವೆ. ಫೋಟೋ ಹಾಕ್ತೀನಿ ನಾನು ಸೈಡಿಗೆ, ಅದನ್ನ ನೋಡ್ಬೋದು ನೀವು. ಗುಳ್ಳೆಗಳು ಸಹಿತ ಕಡಿಮೆ ಆಗಿದ್ದಾವೆ. ನಿಜ ಹೇಳ್ಬೇಕಂದ್ರೆ ನನ್ನ ಸ್ಕಿನ್ನ ನಾನು ಇಷ್ಟು ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದರೆ ಯಾವುದೇ ರೀತಿ ಕ್ರೀಮ್ಗಳನ್ನ ನಾನು ಇತ್ತೀಚೆಗೆ ಕ್ರೀಮ್ಗಳನ್ನ ಬಳಸೋದು ಬಿಟ್ಟಿದ್ದೀನಿ. ಪಾರ್ಲರ್ಗೆ ಹೋದ್ರೆ ನಾನು ಐಬ್ರೋ ಅಂತ ಮಾಡಿಸೋದು, ಬೇರೆ ಏನೂ ನಾನು ಮಾಡಿಸಂಗಿಲ್ಲ. ಫೇಶಿಯಲ್ ಅಂತ ಹೇಳೋದು ಪಾರ್ಲರ್ಗೆ ಹೋಗಿ ಎಷ್ಟೋ ವರ್ಷಗಳಾದ ನಾವು ಪ್ರತಿದಿನ ನಮ್ಮ ಮನೇಲಿ ಈ ಹೋಮ್ ರೆಮಿಡಿನ ಮಾಡ್ತಾ ಬಂದರೆ ನಾವು ಪಾರ್ಲರ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ. ಅಷ್ಟೊಂದು ಚೆನ್ನಾಗಿ ನಮ್ಮ ಸ್ಕಿನ್ ಆಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸಿ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿರಿ. ಆಯುರ್ವೇದಿಕ್ ಆಯಿಲ್ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಇವನ್ನೆಲ್ಲ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ಕೊತ ಬಂದ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿ ಇಟ್ಕೋಬೋದು. ಹಂಗೆ ಹೇರ್ಸ್ ಚೆನ್ನಾಗಿ ಇಟ್ಕೋಬೋದು, ಹೆಲ್ತ್ ಚೆನ್ನಾಗಿ ಇಟ್ಕೋಬೋದು. ಬರ್ತಾ ನಾನು ಎಲ್ಲ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ಇದ್ರದ್ದೊಂದು ಪರಿಚಯ ನಿಮಗಾಗಲಿ, ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಇದನ್ನೆಲ್ಲ ನೀವು ಹೇಳ್ತಿರಲ್ಲ, ನಿಮಗೇನು ಗೊತ್ತೈತೆ ಅಂತ ಹೇಳೋದು ಕೇಳೋಕ್ಕೂ ಮೊದಲು ನಾನು ಈ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನನ್ನ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆಗಳನ್ನ ದೂರ ಮಾಡ್ಕೊಳೋದಕ್ಕೆ ನಾನು ಏನೇನೆಲ್ಲ ಮಾಡಿದ್ದೀನಿ ಎಲ್ಲನೂ ನಿಮ್ಮ ಜೊತೆಗೆ ಹಂಚ್ಕೊತ ಹೋಗ್ತೀನಿ. ಸ್ವತಃ ನನಗೆ ಆಗಿರೋ ಅನುಭವವನ್ನು ನಿಮ್ಮ ಜೊತೆಗೆ ಹಂಚ್ಕೊತ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ, ಫೇಸ್ ಪ್ಯಾಕ್ಗಳನ್ನ ತರ್ತಾ ಹೋಗ್ತೀನಿ. ನೀವು ಟ್ರೈ ಮಾಡಿರಿ, ನಿಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹೆಲ್ತು, ನಿಮ್ಮ ಹೇರ್ ಕೇರ್, ನಿಮ್ಮ ಸ್ಕಿನ್ ಕೇರನ್ನು ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ವಿಡಿಯೋನ ಹೀಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.